20ರಿಂದ 22ರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದಕ್ಕೆ ಹಿರಿಯ ಸಾಹಿತಿಗಳು ಗೋರುಚ ಆಯ್ಕೆಯಾಗಿರುವಂತದ್ದು, ಅಂದ್ರೆ ಸಮ್ಮೇಳನ ಅಧ್ಯಕ್ಷರಾಗಿ, ಸಭಾಧ್ಯಕ್ಷರಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಸಾಹಿತಿಗಳು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಕಂಗ್ರ್ಯಾಚುಲೇಷನ್. ಮೊದಲನೇದಾಗಿ ತಮಗೆ ಅಭಿನಂದನೆ. ಒಳ್ಳೆಯದು, ಸಂತೋಷ. ನಿಮಗೂ ಕೂಡ ವಂದನೆಗಳು. ಏನ್ ಅನಿಸ್ತಿದೆ ನಿಮ್ಮ ಒಂದು ಇಳಿ ವಯಸ್ಸು, ಇಷ್ಟು ವರ್ಷದ ಸಾಹಿತ್ಯ ಲೋಕ, ಇಷ್ಟು ವರ್ಷದ ನಿಮ್ಮ ಒಂದು ಕೊಡುಗೆ ಸಾಹಿತ್ಯ ಲೋಕಕ್ಕೆ, ಇವಾಗ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೌರವಾಧ್ಯಕ್ಷರಾಗಿ ಅಲ್ಲೊಂದು ಸಮ್ಮೇಳನಕ್ಕೆ ಆಯ್ಕೆ ಆಗಿದ್ದೀರಿ, ಏನ್ ಅನಿಸ್ತಿದೆ? ನನಗೆ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂತಹ ಮನುಷ್ಯ ಕಾಲೇಜ್ ಮೆಟ್ಟಿಲು ಹತ್ತಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಬಡತನವನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದ ಒಂದು ಸರ್ವೋನ್ನತವಾದಂತಹ ಗೌರವ ಪಡೆದಿದ್ದಾರೆ ಅಂದರೆ ಸಹಜವಾಗಿ ಸಂತೋಷ ಉಂಟು ಮಾಡುತ್ತದೆ, ಯಾರಿಗಾದರೂ ಸಂತೋಷ ಉಂಟು ಮಾಡುವಂತಹದ್ದು. ಆದರೆ ನನಗೆ ನೀವು ಹೇಳಿದ ಹಾಗೆ ನಂದು ಪೂರ್ಣ ಇಳಿ ವಯಸ್ಸು, ಬರೀ ಇಳಿ ವಯಸ್ಸಲ್ಲ. ಈ ಸಂದರ್ಭದಲ್ಲೂ ಕೂಡ ನಾನು ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಕಾರಣ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಸಾರ್ವಭೌಮ ಸಂಸ್ಥೆ, ಮಾತೃ ಸಂಸ್ಥೆ. ಮತ್ತು ನಾನು ಒಂದಷ್ಟು ಕಾಲ ಅದರ ತೇರನ್ನು ಎಳೆದಿದ್ದೇನೆ, ಪರಿಷತ್ತಿನ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ. ಆ ಅಭಿಮಾನ, ಆ ದೃಷ್ಟಿಯಿಂದ ಇದು ಕನ್ನಡಕ್ಕೆ ಸಂದಂತಹ ಗೌರವ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನಂತಹ ಪ್ರಾತಿನಿಧಿಕ ಸಂಸ್ಥೆ ಮತ್ತು ನನ್ನನ್ನು ಆಯ್ಕೆ ಮಾಡಿದೆ ಅಂದರೆ ಅದನ್ನು ನಾವು ನಿರಾಕರಿಸೋ ಪ್ರಶ್ನೆ ಇಲ್ಲ. ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಪ್ಕೊಂಡಿದ್ದೇನೆ. ಸಹಜವಾಗಿ ಅಭಿಮಾನ ಉಂಟು ಮಾಡಿದೆ. ಮತ್ತು ಇದುವರೆಗೆ ನಾನು ಸಾಹಿತ್ಯದ ಅಂಗಳದಲ್ಲೇ ಅಡ್ಡಾಡಿದಂಥವನು, ವಿಶೇಷವಾಗಿ ಜಾನಪದ ಅಂಗಳದಲ್ಲಿ ಅಡ್ಡಾಡಿದಂಥವನು. ಅದಕ್ಕೆ ನನಗೆ ಸಂದಂಥ ಈ ಗೌರವ ನನ್ನ ಜಾನಪದ ಕ್ಷೇತ್ರಕ್ಕೆ ಸಂದಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ. ಎಲ್ಲೋ ಒಂದ್ ಕಡೆ ತಡ ಆಯ್ತು ಅಂತಂದು ಏನಾದ್ರು ಅನ್ನಿಸ್ತಾ ಅನ್ನುವಂತಹ? ಯಾವುದು ತಡ ಮುಂಚೆ ಪ್ರಶ್ನೆ ಇಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಆಗಬೇಕು ಅದು ಆಯಾ ಸಂದರ್ಭದಲ್ಲೇ ಆಗಬೇಕು. ಆ ನಿಯಮವನ್ನು ಇದುವರೆಗೆ ಯಾರೂ ಮೀರಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ಅದೃಶ್ಯವಾದಂಥ ಒಂದು ಶಕ್ತಿ ಕೆಲಸ ಮಾಡುತ್ತದೆ. ಅದರಂತೆ ಆಗಿದೆ. ನನಗೇನು ಇದು ದೊಡ್ಡದಾಗಿ ಇದ್ದಕ್ಕಿದ್ದ ಹಾಗೆ ಬಂದದ್ದು ಅಲ್ಲ, ಅಥವಾ ನಿರೀಕ್ಷೆ ಮಾಡಿದ್ದೂ ಅಲ್ಲ. ಅನಿರೀಕ್ಷಿತವಾಗಿ ಬಂದದ್ದು, ಸಹಜವಾಗಿ ಬಂದಿದೆ. ಅಷ್ಟೇ ಸಹಜವಾಗಿ ನಾನು ಸ್ವೀಕಾರ ಮಾಡಿದ್ದೆ. ಪ್ರತಿ ಬಾರಿಯೂ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಒಂದಿಷ್ಟು ನಿರ್ಣಯಗಳನ್ನ ಕೈಗೊಳ್ತಾರೆ. ಅದ್ರದ್ದು ಯಾವುದೂ ಕೂಡ ಜಾರಿಗೆ ಬರಲ್ಲ ಅನ್ನುವಂತಹದ್ದು. ಅದು ಒಂದ್ ಕಡೆ ಸರ್ಕಾರಗಳ ವೈಫಲ್ಯನೋ ಅಥವಾ ಪರಿಷತ್ತು ಒತ್ತಡ ಹಾಕೋದ್ರಲ್ಲಿ ತಡ ಮಾಡ್ತಿದೆಯೋ ಅನ್ನುವಂಥದ್ದು. ಕಳೆದ ಬಾರಿ ಕೂಡ ಸಾಕಷ್ಟು ವಿಚಾರ ಇತ್ತು. ಏನು ಕನ್ನಡ ಹೋರಾಟಗಾರರ ಮೇಲೆ ಇದ್ದಂತಹ ಮೊಕದ್ದಮೆಗಳನ್ನ ವಾಪಸ್ ತೆಗಿಬೇಕು, ಈಗ ಅನೇಕ ನಿರ್ಣಯಗಳನ್ನ ಕೊನೆಯ ದಿನ ಪಾಸ್ ಮಾಡಿದ್ರು. ಏನೋ ಒಂದ್ ಕಡೆ ಅದರಲ್ಲಿ ಬಹುತೇಕವು ಈಗಲೂ ಕೂಡ ಜಾರಿಗೆ ಬಂದಿಲ್ಲ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಅನಿಸ್ತಿದೆ ನಿಮ್ಗೆ? ಇದು ಬಹಳ ಕಾಲದಿಂದ ಚರ್ಚೆ ನಡೀತಿರುವಂತಹ ವಿಷಯ. ನಾನು ಅಧ್ಯಕ್ಷನಾಗಿದ್ದಾಗಲೂ ಇದೇ ಪ್ರಶ್ನೆ ಇತ್ತು. ಆಗ ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಈ ನಿರ್ಣಯಗಳನ್ನು ಅನುಷ್ಠಾನ ಮಾಡೋ ಬಗ್ಗೆ, ಅದನ್ನು ಕಾರ್ಯಾನುಸರಣೆ ಮಾಡಲಿಕ್ಕಾಗಿ ಒಂದು ಸಮಿತಿ ಮಾಡಿ ಅವರು ಸರ್ಕಾರದ ಸಂಪರ್ಕ ಇಟ್ಕೊಂಡು, ಸಂಬಂಧಪಟ್ಟ ಇಲಾಖೆ ಅಥವಾ ಸಚಿವರೊಡನೆ ಸಂಪರ್ಕ ಇಟ್ಕೊಂಡು ಏನಾಗಬೇಕು ಅನ್ನೋ ಬಗ್ಗೆ ಮತ್ತಷ್ಟು ಒತ್ತಡ ಹೇರಬೇಕು ಅನ್ನೋ. ಅದು ನನ್ನ ಅವಧಿ ಮುಗೀತು. ಮುಂದೆ ಅದು ಏನು ಕಾರ್ಯಗತವಾಯಿತು ನನಗೆ ಗೊತ್ತಿಲ್ಲ. ಆದರೆ ಅದು ನಿಜ. ಅದರ ಪರಿಷತ್ತು ಕೈಗೊಳ್ಳುವಂತಹ ನಿರ್ಣಯಗಳೆಲ್ಲ ವಿಫಲವಾಗಿದ್ದಾವೆ ಅಂತಲೂ ಹೇಳೋದಿಲ್ಲ. ಆದರೆ ಸಫಲವಾಗಿರುವಂಥ ಬಹಳ ಕಡಿಮೆ, ವಿಫಲವಾಗಿರುವೇ ಜಾಸ್ತಿ ಇದೆ, ಅದು ನಿಜ. ಅದಕ್ಕೆ ಸರ್ಕಾರದ ಯಾವುದೇ ಆಡಳಿತದ ಪಕ್ಷ ಇರಲಿ, ಸರ್ಕಾರ ಇರಲಿ, ಅವರು ಕನ್ನಡದ ಬಗ್ಗೆ ಅಭಿಮಾನ ತೋರಿಸ್ತಾರೆ. ಕನ್ನಡಕ್ಕಾಗಿ ನಮ್ಮ ಸರ್ಕಾರ ಅಂತ ಎಲ್ಲ ಉದ್ದಕ್ಕೂ ಹೇಳ್ತಾ ಬಂದಿದ್ದಾರೆ. ಆದರೆ ಅದಕ್ಕೆ ತಕ್ಕ ಬದ್ಧತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಸಾಮಾನ್ಯ ವೇದಿಕೆ ಅಲ್ಲ, ಇಡೀ ಕನ್ನಡ ನಾಡನ್ನು ಪ್ರತಿನಿಧಿಸತಕ್ಕಂಥ ವೇದಿಕೆ. ಆ ವೇದಿಕೆಯಿಂದ ಹೊರಬರುವಂಥ ನಿರ್ಣಯಗಳಿಗೆ ತಮ್ಮದೇ ಆದಂತಹ ತೂಕ, ಘನತೆ ಇದೆ. ಅದಕ್ಕೆ ಮನ್ನಣೆ ಕೊಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ್ದು ಸರ್ಕಾರದ ಕೆಲಸ. ಮತ್ತು ಯಾವುದೇ ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾವುದೇ ಕೆಲಸ
ಕೂಡಲೇ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಅಲ್ಲಿ ಎಷ್ಟೋ ಆಡಳಿತದ ಅಡ್ಡಿ ಆತಂಕಗಳು ಬರಬಹುದು, ಇನ್ನೇನು ಆದರೂ ಪರಿಷತ್ತಿನ ಪರವಾಗಿ ಹೆಚ್ಚು ಒತ್ತಡ ಹೇರುವಂಥ ಕೆಲಸ ಆಗಬೇಕು. ಅದೇ ನನಗನ್ನಿಸ್ತದೆ ಸರ್ಕಾರದಲ್ಲೂ ಕೂಡ ಪರಿಷತ್ತಿರಲಿ ಮತ್ಯಾವುದೇ ಪ್ರಾತಿನಿಧಿಕ ಸಾರ್ವಜನಿಕ ಸಂಸ್ಥೆ ಇರಲಿ, ಅಲ್ಲಿ ಕೈಗೊಳ್ಳುವಂಥ ನಿರ್ಣಯಗಳು ಜನೋಪಯೋಗಿಯಾಗಿದ್ದಾವೆಲ್ಲ ಉಪಯುಕ್ತವೇ ಅಲ್ಲವೆಂದು ವಿಚಾರ ಮಾಡಿ ಕೂಡಲೇ ಕ್ರಮ ತಗೊಳ್ಳೋದು ಸರ್ಕಾರದ ಕರ್ತವ್ಯ ಅಂತ ನಾನು ಭಾವಿಸಿದೆ. ಯಾರ ವೈಫಲ್ಯ ಅನ್ನುವಂತಹದ್ದು ಈಗ ಸರ್ಕಾರದ ಮೇಲೂ ಕೂಡ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ಏನೋ ಪರಿಷತ್ ಮೇಲೂ ಕೂಡ ಅಂದ್ರೆ ಯಾರ ವೈಫಲ್ಯದಿಂದ ಇವ್ಯಾವ ಆಗ್ತಾ ಇಲ್ಲ ಅನ್ನುವಂತಹದ್ದು. ನೀವು ಕೂಡ ಅಧ್ಯಕ್ಷರಾಗಿದ್ರಿ, ಕಾರ್ಯಾಧ್ಯಕ್ಷರಾಗಿದ್ರಿ. ಅದು ನಿಜ. ಇದು ಎರಡೂ ಜನಗಳ ಕರ್ತವ್ಯ ಇದೆ, ಪರಿಷತ್ತಿಂದೂ ಇದೆ, ಸರ್ಕಾರದ್ದು ಮುಖ್ಯವಾಗಿ. ಯಾಕೆಂದ್ರೆ ಅದನ್ನ ಅನುಷ್ಠಾನ ತರಬೇಕಾದ್ದು ಸರ್ಕಾರವೇ. ಸರ್ಕಾರ ಏನು ತಗೋಬೇಕಾದ್ರೂ ಕೂಡ ಪರಿಷತ್ತಿನ ಧ್ವನಿ ಯಾರೋ ಒಬ್ಬ ವ್ಯಕ್ತಿಯ ಧ್ವನಿಯಲ್ಲ, ಅದು 6 ಕೋಟಿ ಕನ್ನಡಿಗರ ಧ್ವನಿ ಅಂತ ತಿಳ್ಕೋಬೇಕು ಸರ್ಕಾರ. ಅದರಿಂದ ಸರ್ಕಾರದ ಪಾತ್ರ ಇದರಲ್ಲಿ ಹೆಚ್ಚಾಗಿದೆ ಅಂತ ನನಗೆ ಅನಿಸ್ತದೆ. ಅನುಪಯುಕ್ತವಾಗಿರುವಂತಹ ನಿರ್ಣಯ ಇದ್ದರೆ ಬಿಡಲಿ, ನಾನು ಅದನ್ನು ಬೇಡ ಅಂದಿಲ್ಲ. ಆದರೆ ಸಾಮಾನ್ಯವಾಗಿ ಅಂಥ ಅನುಪಯುಕ್ತ ನಿರ್ಣಯಗಳನ್ನು ಕೈಗೊಳ್ಳೋದೇ ಇಲ್ಲ. ಕನ್ನಡ ನಾಡಿನ ಬದುಕಿಗೆ ಸಂಬಂಧಪಟ್ಟಂತಹ ಕನ್ನಡ ನಾಡಿನ ಜನರ ಕ್ಷೇಮ ಮತ್ತು ಭಾಷೆ, ಸಾಹಿತ್ಯ, ಸಂಸ್ಕೃತಿ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ನಿರ್ಣಯಗಳನ್ನೇ ಅವರು ಕೈಗೊಳ್ಳುತ್ತಾರೆ ಆ ವೇದಿಕೆಯಲ್ಲಿ. ಅದರಿಂದ ಆ ನಿರ್ಣಯಗಳಿಗೆ ಸೂಕ್ತವಾದ ಮನ್ನಣೆ ಕೊಟ್ಟು ಸೂಕ್ತ ಅಗತ್ಯ ಕ್ರಮ ಕೈಗೊಳ್ಳಬೇಕಾದ್ದು ಸರ್ಕಾರದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಇದೊಂದೇ ವಿಚಾರ ಅಲ್ಲ ಸರ್, ಈಗ ಕನ್ನಡದ ಮೇಲೆ ನಿಮಗೆ ಸಾಕಷ್ಟು ಒಲವಿದೆ, ನೀವು ಕೊಟ್ಟಿರುವಂತಹ ಕೊಡುಗೆ ಅಪಾರದ್ದು. ಎಲ್ಲೋ ಒಂದ್ ಕಡೆ ಈಗ ಕನ್ನಡ ಬೋರ್ಡ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಬೋರ್ಡ್ 40% ಇರಬೇಕು ಅಥವಾ 50, ಈ ರೀತಿಯಾದಂತಹ ಕೆಲವೊಂದು ನಿರ್ಣಯಗಳಲ್ಲೂ ಕೂಡ ಸರ್ಕಾರ ಯಾಕೋ ಹಿಂದೇಟ್ ಆಗ್ತಾ ಇದೆ. ಯಾಕಂದ್ರೆ ಕನ್ನಡದ ಮೇಲೆ ಒಲವಿರುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ, ತಮಿಳುನಾಡು ಅಥವಾ ಆಂಧ್ರ, ಅಲ್ಲೆಲ್ಲ ಅವರದ್ದೇ ಆದಂತಹ ಲ್ಯಾಂಗ್ವೇಜ್ಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಇದು ಕಡಿಮೆ ಆಗ್ತಿದೆ ಅನ್ನುವಂತಹದ್ದು ಒಂದು ಕಡೆ. ಇದಕ್ಕೆ ಯಾವಾಗಲೂ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ಧ್ವನಿಯೇ ಬಹಳ ಮುಖ್ಯವಾದಂಥ. ಇಲ್ಲಿ ಪರಿಷತ್ನಂಥ ಸಂಸ್ಥೆ ಕೆಲಸ ಮಾಡೋದ್ರ ಜೊತೆಗೆ ಜನರ ಒತ್ತಡವೂ ಹೆಚ್ಚಾಗಿರಬೇಕು. ಜನರ ಒತ್ತಡವನ್ನು ಮೀರಿ, ಜನಾಭಿಪ್ರಾಯವನ್ನು ಮೀರಿ ಯಾವುದೇ ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ ಅಂತ ನಾನು ಭಾವಿಸಿಲ್ಲ. ಆದ್ದರಿಂದ ಸಾರ್ವತ್ರಿಕವಾಗಿ ಜನಾಭಿಪ್ರಾಯ ಇರಬೇಕು, ಜನಗಳ ಒತ್ತಡನೂ ಇದಕ್ಕೆ ಬೆಂಬಲ ಬೇಕು. ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಜನಗಳು ಕೂಡ ನೆರವಾಗಬೇಕು. ಕನ್ನಡ ನೆಲ, ಜಲ, ಕನ್ನಡದ ಅಸ್ಮಿತೆಯನ್ನು ಉಳಿಸೋದಿಕ್ಕೆ ನೀವು ಸರ್ಕಾರಕ್ಕೆ, ಅಂದ್ರೆ ಈ ಬೋರ್ಡ್ ವಿಚಾರ ಅಥವಾ ಹಿಂದಿ ಏರಿಕೆ, ಯಾವುದೇ ಒಂದು ವಿಚಾರವಾಗಿ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡೋದುಂಟಾ? ನಾವು ಸರ್ಕಾರಕ್ಕೆ ಹೇಳಿದಷ್ಟೇ, ಅದು ಕೂಡ ಒಂದು ಪ್ರಾತಿನಿಧಿಕ ಸಂಘಟನೆ, ಸಂಸ್ಥೆ. ಅವರು ಕೂಡ ಜನಗಳಿಗೆ ಜನಾಭಿಪ್ರಾಯವನ್ನು ಗಮನಿಸಿ ಆಯಾ ಕಾಲಕ್ಕೆ ಆಗಬೇಕಾದಂಥ ಕೆಲಸಗಳನ್ನು ಮಾಡಬೇಕಾದ್ದು ಸರ್ಕಾರ. ಜಲ ಬಹಳ ಮುಖ್ಯವಾಗಿ ಆದ್ಯತೆ ಮೇಲೆ ಪರಿಹರಿಸಬೇಕಾದಂತಹ ಸಮಸ್ಯೆಗಳೆಂದರೆ ಜಲ ಸಮಸ್ಯೆ, ಗಡಿ ಸಮಸ್ಯೆ, ಭಾಷಾ ಸಮಸ್ಯೆ, ವಲಸೆ ಸಮಸ್ಯೆ. ಇಂಥ ಸಮಸ್ಯೆಗಳಿಗೆ ಆದ್ಯತೆ ಮೇಲೆ ಸರ್ಕಾರ ಗಮನ ಕೊಡಬೇಕು. ಈ ಸಮಸ್ಯೆ ಬೆಳೀತಾ ಹೋದ ಹಾಗೆ ಅದನ್ನು ಮತ್ತೆ ಬಿಡಿಸಲಾಗದಂತಹ, ಪರಿಹರಿಸಲಾಗದಂತಹ ಸಂಕೀರ್ಣತೆ ಉಂಟಾಗಿಬಿಡ್ತದೆ. ಈ ದೃಷ್ಟಿಯಿಂದ ಆರಂಭದಲ್ಲೇ ಮಾಡಬೇಕು. ಈಗ ಅಂತಾರಾಜ್ಯ ಸಮಸ್ಯೆಗಳು ಇವೆಲ್ಲವೂ ಬಹುಮಟ್ಟಿಗೆ ಅಂತಾರಾಜ್ಯ ಸಮಸ್ಯೆಗಳೇ. ಅದರಿಂದ ಈ ಅಂತಾರಾಜ್ಯ ಸಮಸ್ಯೆಗಳನ್ನು ನೆರೆಯ ರಾಜ್ಯಗಳನ್ನೇ ಸಮಾಲೋಚನೆ ಮಾಡಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಮಧ್ಯಸ್ಥಿಕೆಯನ್ನು ಕೇಂದ್ರ ಸರ್ಕಾರ ವಹಿಸಬೇಕು, ಅದರ ಕರ್ತವ್ಯ. ಆದರೆ ಇವತ್ತಿನ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳು ಜೀವಂತವಾಗಿದ್ದರೇನೆ ನಮ್ಮ ಅಸ್ತಿತ್ವ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದು ತೀರಾ ವಿಷಾದಕರವಾದಂತಹ ಸಂಗತಿ. ಹಾಗಾಗಬಾರದು. ಸಮಸ್ಯೆಯ ಆರಂಭದಲ್ಲೇನೆ ಅದನ್ನು ಪರಿಹರಿಸಿದರೆ ಮುಂದೆ ಕೆಲಸ ಸುಗಮವಾಗ್ತದೆ. ಇದನ್ನ ಬಗ್ಗೆ ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು, ಆಡಳಿತ ನಡೆಸುವಂತಹವರು. ನೀವು ಹೇಳಿದ್ರಿ, ಆಕ್ಚುಲಿ ಈಗ ನಡೀತಾ ಇರುವಂತಹದ್ದು ಅದೇ. ಕೆಲವೊಂದು ಸಮಸ್ಯೆಗಳು ಜೀವಂತ ಇದ್ರೆ ಮಾತ್ರ ರಾಜಕೀಯ ಮಾಡಕ್ಕಾಗೋದು ಅನ್ನೋ ಒಂದು ಧರ್ಮದ ವಿಚಾರ ಆಗಿರಬಹುದು, ಹಿಂದೂ ಮುಸ್ಲಿಂ ಅನ್ನುವಂತಹದ್ದಾಗಿದೆ, ಎಲ್ಲವೂ ಕೂಡ ಹಾಗೆ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಇದ್ರ ನಡುವೆ ಕನ್ನಡ ಹೋರಾಟಗಾರರ ಮನವಿಗಳಿಗೆ ಮನ್ನಣೆ ಕೊಡ್ತಿಲ್ಲ ಅನ್ನುವಂತಹದ್ದು, ಅವರ ಒಂದಿಷ್ಟು ಕನ್ನಡ ಅನ್ನುವಂತಹ ಬೇಡಿಕೆಗೆ ಮನ್ನಣೆ ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಅದು ಈ ಕನ್ನಡದ ಭಾಷೆ ಬಗ್ಗೆ ಹೇಳೋದಾದ್ರೆ ಅವರಿಗೆ ಅಷ್ಟು ಆದ್ಯ ಅಂತ ಅನಿಸಿಲ್ಲ ಅಂತ ಅನಿಸ್ತದೆ ನನಗೆ. ಈ ಧಾರ್ಮಿಕ ವಿಷಯಗಳು ಮತ್ತು ಮತೀಯ ವಿಷಯಗಳು, ರಾಜಕೀಯ ವಿಷಯಗಳು ಇದ್ದಷ್ಟು ಸೂಕ್ಷ್ಮ ಅಲ್ಲ ಅಂತ ಅನಿಸ್ತದೆ. ಯಾಕೆ ನಾವು ಬಹಳ ಬೇಗ
ಒಂದು ಉಂಟಾಗಬಾರದಂತಹ ಒಂದು ಪರಿಸ್ಥಿತಿ ಉಂಟು ಮಾಡ್ತಾರೆ. ಆದರೆ ಕನ್ನಡದ ಸ್ಥಿತಿ ಬಗ್ಗೆ ಅವರು ಉದಾಸೀನ ಮಾಡಬಾರದು, ಅದು ಒಳ್ಳೆಯದಲ್ಲ. ಯಾಕೆಂದರೆ ಕನ್ನಡಿಗರ ಮತವನ್ನು ಪಡೆದೇ ಸರ್ಕಾರಗಳ ರಚನೆ ಆಗ್ತದೆ. ಆಯಾ ಭಾಷೆ ಯಾವುದೇ ರಾಜ್ಯ ಇರಲಿ, ಸ್ಥಳೀಯ ಪ್ರಾದೇಶಿಕ ಭಾಷೆಯ ಪ್ರಜೆಗಳ ಬೆಂಬಲದಿಂದಲೇ ಸರ್ಕಾರ ರಚನೆ ಆಗಬೇಕು. ಆದ್ದರಿಂದ ಅವೆಲ್ಲದಕ್ಕಿಂತ ಮೊದಲು ಅವರಲ್ಲಿ ಆ ಸಮಸ್ಯೆಗಳಲ್ಲಿ ನೀವು ಹೇಳಿದ ಹಾಗೆ ರಾಜಕೀಯ, ಧಾರ್ಮಿಕ ಇಂತಹ ಸಮಸ್ಯೆಗಳು ಕೆಲವಲ್ಲಿ ಸ್ವಹಿತಾಸಕ್ತಿ ಇರ್ತದೆ, ಪಕ್ಷ ಹಿತ ಇರುತ್ತದೆ. ಆದರೆ ಕನ್ನಡ ಯಾರ ಹಿತದ್ದಲ್ಲ, ಸಮಷ್ಟಿ ಹಿತದ್ದು. ಈ ದೃಷ್ಟಿಯಿಂದ ಕನ್ನಡದ ಸಮಸ್ಯೆಗಳ ಬಗ್ಗೆ, ಕನ್ನಡ ಹೋರಾಟಗಾರರ ಧ್ವನಿಗೆ ಬಗ್ಗೆ, ಮತ್ತೆ ಅವರು ಕನ್ನಡ ಸಂಸ್ಕೃತಿ ಸಾಹಿತ್ಯದ ಪೋಷಣೆ ಬಗ್ಗೆ ಆದ್ಯತೆ ಕೊಟ್ಟಷ್ಟು ಸರ್ಕಾರಕ್ಕೆ ಭದ್ರತೆ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಳ್ಳೆಯದು, ತುಂಬಾ ವಂದನೆಗಳು. ಇದಿಷ್ಟು ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಾ ಕುಕ್ಕುವಾಡ, ಪವರ್ ಟಿವಿ ಬೆಂಗಳೂರು.